ಹಾಯ್ ಹಲೋ ನಮಸ್ತೆ ಕರುನಾಡು. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಡಿ ನೋಡಿರ್ತೀರ, ವಿಡಿಯೋ ಏನ್ರ ಬಗ್ಗೆ ಅಂತಲೂ ಗೊತ್ತಾಗಿರುತ್ತೆ. ಇದು ಬಂದು ನಂದು ಹೊಸ ಬೈಕು ಡ್ಯೂಕ್ ಅಡ್ವೆಂಚರ್ 250. ಸೊ ಇದ್ರ ಬಂದು ಬೈಕ್ ರಿವ್ಯೂ ಮಾಡೋಣ ಅಂತ ಬೈಕ್ ತೊಗೊಂಬಂದಿದ್ದೀನಿ ಇವತ್ತು. ಆ್ಯಕ್ಚುಲಿ ಒಂದು 100 ಕಿಲೋಮೀಟರ್ಸ್ ಅಷ್ಟೇ ಹೋಗಿರೋದು. ಇದು ಬಂದು ಫಸ್ಟ್ ಬೈಕ್ ರಿವ್ಯೂ ಮಾಡ್ತಾರೋ ವಿಡಿಯೋ ಇದು. ಸೊ ಟೈಟಲ್ಲು ಮತ್ತು ತಮ್ನೇಲ್ ನೋಡ್ಬಿಟ್ಟೆ ಗೊತ್ತಾಗ್ಬಿಟ್ಟಿರುತ್ತೆ ಏನು ವಿಡಿಯೋ ಇದು ಅಂತ. ಸೊ ಅದರಲ್ಲೇನು ಸರ್ಪ್ರೈಸ್ ಇಲ್ಲ. ಸೊ ಇದು ಬಂದು ನಂದು ಹೊಸ ಬೈಕು, ಅದನ್ನು ರಿವ್ಯೂ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಬನ್ನಿ ಇವಾಗ ಹೊರಡೋಣ. ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗಿದೆ ಅಂತ. ಆ್ಯಕ್ಚುಲಿ ನಂಗೆ ಫುಲ್ಲು ಕಾಲು ಎಡಕ್ಸಲ್ಲ, 2 ಕಾಲು ಹಾಗೆ ಬ್ಯಾಲೆನ್ಸ್ ಮಾಡಬೇಕು, ಮಾಡ್ತಾಯಿದ್ದೀನಿ. ಬನ್ನಿ ಹೊರಡೋಣ. ಸೊ ಈ ಬೈಕ್ ಬಗ್ಗೆ ಹೇಳಬೇಕು ಅಂದರೆ ಸಿಂಗಲ್ ಸಿಲಿಂಡ್ರು ಲಿಕ್ವಿಡ್ ಕೂಲ್ಡ್ 248cc ಇಂಜಿನ್ ಬೈಕ್ ಇದು. KTM ಬೈಕ್ ಇದು. ಸೊ ಅಡ್ವೆಂಚರ್ ಸೀರೀಸಲ್ಲಿ ಬರುತ್ತೆ ಈ ಬೈಕು. ಸೊ ಬೈಕ್ದು ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 30 Nm ಬರುತ್ತೆ. ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು 24 Nm ಬರುತ್ತೆ. ಟ್ಯಾಂಕ್ ಬಂದ್ಬಿಟ್ಟು 14.5 ಲೀಟರ್ಸ್ ಬರುತ್ತೆ ಫುಲ್ ಟ್ಯಾಂಕಿಗೆ. ಆ್ಯಂಡ್ ಮೈಲೇಜ್ ಎಲ್ಲ ಎಷ್ಟು ಕ್ಲೈಮ್ ಮಾಡ್ತಾರೆ ಕಂಪ್ನಿಯವರು ಅಂದರೆ ಅರೌಂಡ್ 35 ಬರುತ್ತೆ ಅಂತ ಹೇಳ್ತಾರೆ. ಬಟ್ ಅದು ಬರುತ್ತಾ ಇಲ್ಲ ಡೌಟು. ಸೊ ಹೈವೇಲೆಲ್ಲ 35+ ಬರುತ್ತೆ ಅಂತ ಹೇಳ್ತಾರೆ, 30 to 35 ಬರುತ್ತೆ ಅಂತ ಹೇಳ್ತಾರೆ. ಸಿಟಿಯಲ್ಲಿ ನಾನು ಹೈವೇಗೆಲ್ಲ ತೊಗೊಂಡೋಗಿಲ್ಲ, ಸಿಟಿಯಲ್ಲಿ ಮೈಲೇಜ್ ಕೂಡ ಚೆಕ್ ಮಾಡಿಲ್ಲ. ಇಲ್ಲಿ ನನಗೆ ಏನು ತೋರಿಸ್ತಾ ಇದೆ ಅಂದರೆ ಅರೌಂಡ್ 24 km/ಲೀಟರ್ ಬರ್ತಾಯಿದೆ. ಮತ್ತು ಈ ಬೈಕ್ನಲ್ಲಿ ಏನಂದರೆ ಈ ವಿಂಡ್ಶೀಲ್ಡ್ ಇದೆಯಲ್ಲ, ಇದು ಬಂದು ಅಡ್ಜಸ್ಟಬಲ್ ವಿಂಡ್ಶೀಲ್ಡು. ಮತ್ತು ABS ಬಂದ್ಬಿಟ್ಟು ಡ್ಯುಯಲ್ ಚಾನಲ್ ABS, ಹಿಂದೆ ಮುಂದೆ 2 ಕಡೆನೂ. ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 200 mm ಬರುತ್ತೆ. ಒಳ್ಳೆ ಟೈಮಿಗೆ ಬಂದಿದ್ದೀನಿ ರಿವ್ಯೂ ಮಾಡೋಕ್ಕೆ. ನೋಡಿ ಸನ್ಸೆಟ್. ಸೊ ಅದೇ ಇಲ್ಲಿ ಒಂದು ನೆಟ್ ಕೊಟ್ಟಿದ್ದಾರೆ. ಆ ನೆಟ್ 2 ಕಡೆ ರಿಮೂವ್ ಮಾಡಿದ್ರೆ ಅಲ್ಲಿ ಒಂದು ಮೊಬೈಲ್ ಹೋಲ್ಡರ್ಸ್ ಇರುತ್ತೆ. ಸೊ ಅಲ್ಲಿ ಮೊಬೈಲ್ ಫಿಕ್ಸ್ ಮಾಡ್ಕೊಬೋದು ನಾವು. ಅಲ್ಲಿ ಏನು ಹಾಕೋರಂದರೆ ರಿಮೂವ್ ಫಾರ್ GPS ಮೌಂಟ್ ಅಂತ ಹಾಕಿದ್ದಾರೆ. ಸೈಜ್ ಬಂದ್ಬಿಟ್ಟು ಆನ್ ರೋಡು 3,23,000 ಏನೋ ಆಗುತ್ತೆ. ಸೊ ಬೈಕ್ದು ಬಂದ್ಬಿಟ್ಟು ಫ್ರಂಟ್ ಟು ಬ್ಯಾಕ್ 2 ABS ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 200 mm ಏನೋ ಇದೆ. ಸೊ ಗಾಡಿ ವೆಯ್ಟ್ ಟೋಟಲ್ಲು ಅರೌಂಡ್ 177 kgs ಏನೋ ಇದೆ. ಸೊ ಮುಂದೆ ಹಿಂದೆ 2 ಡ್ಯುಯಲ್ ಚಾನಲ್ ABS. ಬೈಕ್ದು ಒಂದು ಲುಕ್ ಅರೌಂಡ್ ಕೊಡ್ತೀನಿ ನೋಡಿ, ಸೂಪರಾಗಿ ಬರುತ್ತೆ, ಸಖತ್ತಾಗಿ ಕಾಣ್ತಾ ಇದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ವಿಂಡ್ಶೀಲ್ಡ್ ಇದೆ. ಆ ವಿಂಡ್ಶೀಲ್ಡು ಇಲ್ಲೊಂದು ನೆಟ್ಟಿದೆ, ಅದು ರಿಮೂವ್ ಮಾಡಿದ್ರೆ ಸ್ವಲ್ಪ ಮೇಲಕ್ಕೆ ಬರುತ್ತೆ. ಅಡ್ಜಸ್ಟಬಲ್ ವಿಂಡ್ಶೀಲ್ಡ್ ಇದು. ಸೊ ಹಾಲೋಜನ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಮತ್ತು WP ಅಪೆಕ್ಸ್ದು ಮುಂದೆ ಮತ್ತು ಹಿಂದೆ 2 ಸೇಮ್ ಶಾಕ್ ಅಬ್ಸರ್ಸ್ ಕೊಟ್ಟಿರೋದು. ಆಮೇಲೆ ಇನ್ನೇನಪ್ಪ ಹೇಳಬೇಕು ಅಂದರೆ ಈ ಬೈಕ್ನಲ್ಲಿ ಬಂದು 2 ಕಲರ್ ಬರುತ್ತೆ. ಒಂದು ಪರ್ಪಲ್ ಬರುತ್ತೆ, ಇನ್ನೊಂದು ಆರೆಂಜ್ ಬರುತ್ತೆ. ನಾನು ಬಂದು ಆರೆಂಜ್ ತೊಗೊಂಡಿದ್ದೀನಿ. 2ಕ್ಕೂ ಸೇಮ್ ರೇಟಲ್ಲೇನು ವೇರಿ ಆಗೋಲ್ಲ. ಮತ್ತು ಓಡೋಮೀಟರ್ ಏನೇನು ತೋರಿಸ್ತಾರೆ ಅಂದರೆ ಇಲ್ಲಿ ನೋಡಿ, ಫ್ಯೂಲ್ ಗೇಜ್ ಇದೆ, ಎಷ್ಟಿದೆ ಪೆಟ್ರೋಲ್ ಅಂತ ತೋರಿಸುತ್ತೆ. ಮತ್ತು ಎಷ್ಟು RPM ಅಲ್ಲಿ ಹೋಗ್ತೀವಿ ಅಂತ ತೋರಿಸುತ್ತೆ. ಮತ್ತು ಇಲ್ಲಿ ಎಷ್ಟು ಕಿಲೋಮೀಟ್ರಲ್ಲಿ ಹೋಗ್ತೀವಿ ಅಂತ ತೋರಿಸುತ್ತೆ. ಆಮೇಲೆ ಸೈಡ್ ಸ್ಟ್ಯಾಂಡ್ ಆನ್ ಆಗಿದರೆ ಅದೊಂದು ಸೈಡ್ ಸ್ಟ್ಯಾಂಡ್ ಹಾಕಿದರೆ ಅದೊಂದು ತೋರಿಸುತ್ತೆ. ಇದು ಆಯಿಲ್ ಇದೆಯಾ ಇಲ್ವ ಅಂತ ತೋರಿಸುತ್ತೆ. ಆಮೇಲೆ ಇಂಡಿಕೇಟ್ರ್ ಬಗ್ಗೆ ತೋರಿಸುತ್ತೆ. ಆ್ಯಾವ್ರೇಜ್ ಫ್ಯೂಯಲ್ ಎಷ್ಟು, ಆ್ಯಾವ್ರೇಜ್ ಕಿಲೋಮೀಟ್ರ್ ಎಷ್ಟು ಹೋಗ್ತಾಯಿದೆ 1 ಲೀಟರ್ಗೆ ಅಂತ ತೋರಿಸುತ್ತೆ. ಆಮೇಲೆ ABS ಆನ್ ಆಫ್ ಮಾಡ್ಕೊಬೋದು. ಆಮೇಲೆ ಸೈಡ್ ಸ್ಟ್ಯಾಂಡು, ಆ್ಯಾವ್ರೇಜ್ ಫ್ಯೂಯಲ್ ಕಾನ್ಸು, ಮತ್ತು ಇನ್ನೊಂದು ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಗಾಡೀಲಿರೋ ಪೆಟ್ರೋಲ್ಗೆ ಅಂತ ತೋರಿಸುತ್ತೆ. ಮತ್ತು ಟೈಮ್ ತೋರಿಸುತ್ತೆ. ಇದು ಬಂದು ಮೇಯ್ನ್ ತೋರಿಸೋದು ಓಡೋಮೀಟ್ರಲ್ಲಿ. ಜೊತೆಗೆ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದರೆ 12 ವೋಲ್ಟ್ ಮೊಬೈಲ್ ಚಾರ್ಜರ್ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, ಮೊಬೈಲ್ ಕೂಡ ಚಾರ್ಜ್ ಹಾಕೋಬೋದು. 12 ವೋಲ್ಟ್ ಮೊಬೈಲ್ ಚಾರ್ಜರ್ ಕೊಟ್ಟಿದ್ದಾರೆ. ಇದಕ್ಕೇನು ಆಲ್ಟ್ರ್ ಮಾಡಿಸೋದೇ ಬೇಡ, ಹಾಗೇ ಸೂಪರಾಗಿದೆ ಬೈಕು. ನೋಡಿ ಹೇಗಿದೆ ಹಿಂದೆಯಿಂದ.
ಸೊ ಇದು ಬಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಹೇಳಿರೋ ರಿವ್ಯೂ ಈ ಬೈಕ್ ಬಗ್ಗೆ, ನನ್ನ ಬೈಕ್ ಬಗ್ಗೆ. ಲೈಕ್ ಹೊಸ ಬೈಕ್ ತೊಗೊಂಡಿರೋ ಯಾವುದೇ ಓನರಿಗೆ ಕೇಳಿದ್ರೇನೋ ಬೈಕ್ ಚೆನ್ನಾಗಿಲ್ಲ ಅಂತ ಹೇಳಲ್ಲ ಅವನು. ಸೊ ಚೆನ್ನಾಗಿದೆ ಅಂತಲೇ ಹೇಳೋದು. ನನಗೂ ಅಷ್ಟೇ ಈ ಬೈಕ್ ಚೆನ್ನಾಗಿಲ್ಲ ಅಂತ ಅನಿಸೇ ಇಲ್ಲ ನನಗೆ ಇದುವರೆಗೂ. ಬನ್ನಿ ಇವಾಗ ಹಾಗೆ ಹೋಗೋಣ ಮುಂದೆ. ಇನ್ಡೆಪ್ತೆಲ್ಲ ಏನು ಹೇಳೋಕ್ಕೆ ಹೋಗಿಲ್ಲ ನಾನು, ಇನ್ನೂ ತೊಗೊಂಡು ಜಸ್ಟ್ ಒಂದು ವೀಕ್ ಆಗಿದೆ ಅಷ್ಟೇ. ಸೊ ಇಲ್ಲಿವರೆಗೂ ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿದೆ ಬೈಕು. ಸೊ ನನಗಂತೂ ತುಂಬಾ ಇಷ್ಟ ಆಗೋಯಿತು, ಇದುವರೆಗೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದು ಬಂದು ನಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ ರಿವ್ಯೂ. ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ, ಇಷ್ಟ ಆಗಿಲ್ಲ ನನಗೇ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಿದೆ ಅಂತ. ಮತ್ತು ಇನ್ನೊಂದೇನಾದ್ರೆ ಲೈಕ್ ಹೊಸಬ್ರು ಯಾರೋ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಇಷ್ಟ ಆದರೆ ಬೇರೆಯವ್ರಿಗೇನು ಶೇರ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ನನಗೇ ಶೇರ್ ಮಾಡಿಬಿಟ್ಟು ಹೇಳಿ. ನನಗೆ ಶೇರ್ ಮಾಡೋದಲ್ಲ, ಲೈಕ್ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಟಾಟಾ, ಬಾಯ್, ಸಿ ಯಾ.